ಅಂಜುಮನ್ ಇಸ್ಲಾಹುಲ್ ಮುಸ್ಲಿಮೀನ್ ಸಂಸ್ಥೆಯ ಇತಿಹಾಸ. ಬರಹಗಾರ ಕಾಜಿ ಮುಷ್ತಾಕ್ ಅಹಮದ್ ರಜ್ವಿ. ಭಾಗ 1. ನಮ್ಮ ಹರಪನಹಳ್ಳಿ ಪಟ್ಟಣ ಬಳ್ಳಾರಿ ಜಿಲ್ಲೆಯ ಐತಿಹಾಸಿಕ ಚರಿತ್ರೆಗಳನ್ನು ಹೊಂದಿರುವ ಹಾಗೂ ಐತಿಹಾಸಿಕ ಮಹತ್ವ ಪಡೆದಿರುವ ತಾಲ್ಲೂಕಾಗಿದೆ. ಈಗ ಸದ್ಯಕ್ಕೆ ಹರಪನಹಳ್ಳಿಯನ್ನು ವಿಜಯನಗರ ಜಿಲ್ಲೆಗೆ ಸೇರಿಸಲಾಗಿದೆ. ಹರಪನಹಳ್ಳಿ ಪಟ್ಟಣದ ಮುಸ್ಲಿಂ ಸಮುದಾಯ ಭೌತಿಕ ಮತ್ತು ಲೌಕಿಕ ಜೀವನದಲ್ಲಿ ಆದಷ್ಟು ತಮ್ಮ ತಮ್ಮ ಮೊಹಲ್ಲಾಗಳಲ್ಲಿ ಮಸೀದಿ ಮತ್ತು ಮದ್ರೆಸೆಗಳನ್ನು ನಿರ್ಮಾಣ ಮಾಡಿ ಸಾಧನೆಗಳು ಸಾಧಿಸಿದ್ದು ಸರಿ. ಆದರೆ ಇಡೀ ತಾಲೂಕಿನ ಮುಸ್ಲಿಂ ಸಮಾಜದ ಉನ್ನತಿಗಾಗಿ ಅಂಜುಮನ್ ಇಸ್ಲಾಹುಲ್ ಮುಸ್ಲಿಮೀನ್ ಸಂಸ್ಥೆಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಸ್ಥಾಪನೆ ಆಗಿರುತ್ತವೆ ಎಂದು ತಿಳಿಯಲು ನಾನು ಸಾಕಷ್ಟು ಪ್ರಮಾಣದಲ್ಲಿ ಪ್ರಯತ್ನ ಪಟ್ಟರೂ ನನಗೆ ಯಾವುದೇ ದೃಢವಾದ ಮಾಹಿತಿ ಸಿಕ್ಕಿರುವುದಿಲ್ಲ. ಮಾನ್ಯ ಶಾಸ್ತ್ರಿ ಹಾಶಿಂ ಸಾಹೇಬರು ಹರಪನಹಳ್ಳಿ ಪಟ್ಟಣದ ಮುಸ್ಲಿಂ ಸಮುದಾಯಕ್ಕೆ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಕಡೆ ಕೊಂಡೊಯ್ಯುವ ಚಿಂತೆ ಹೊಂದಿರುವ ಹಾಗೂ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಏಕೈಕ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಇವರುಗಳು ಸುಮಾರು 57 ವರ್ಷಗಳ ಹಿಂದೆ, ಅಂದರೆ ಕ್ರೈಸ್ತ ಸಂಖ್ಯೆ 1967 ಅಥವಾ 68ರಲ್ಲಿ ಹರಪನಹಳ್ಳಿಯ ಮುಸ್ಲಿಂ ಸಮಾಜದ ಉದ್ಧಾರಕ್ಕಾಗಿ ಆ ಕಾಲದಲ್ಲಿ ಹರಪನಹಳ್ಳಿಯಲ್ಲಿರುವ ಪ್ರತಿ ಮೊಹಲ್ಲಾಗಳಿಂದ ಸಮಾಜದ ಚಿಂತಕರನ್ನು ಗುರುತಿಸಿ ಸಮಾಜದ ಕಲ್ಯಾಣಕ್ಕಾಗಿ ಅಂಜುಮನ್ ಇಸ್ಲಾಹುಲ್ ಮುಸ್ಲಿಮೀನ್ ಎನ್ನುವ ಹೆಸರಿನ ಸಂಸ್ಥೆ ಸ್ಥಾಪಿಸಲು ಮುಂದಾಗಿರುತ್ತಾರೆ. ಅಂದರೆ ಪ್ರತ್ಯೇಕವಾಗಿ ಸದರಿ ಹೆಸರಿನಿಂದ ಸಂಸ್ಥೆ ಗುರುತಿಸಲಾಗಿರುವುದು ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರ ಸಂಘಗಳ ಅಧಿನಿಯಮ ಕಾಯ್ದೆಗಳ ಅಡಿ ನೋಂದಾಯಿಸಿದ್ದು 1993-94ರಲ್ಲಿ. ಇದಕ್ಕಿಂತ ಮುಂಚೆ ಸುಮಾರು 24 ವರ್ಷ ಮಾನ್ಯ ಶಾಸ್ತ್ರಿ ಹಾಶಿಂ ಸಾಹೇಬರು ಅಧ್ಯಕ್ಷತೆಯಲ್ಲಿ ಅಂಜುಮನ್ ಸಂಸ್ಥೆಯೆಂದು ಮೌಖಿಕವಾಗಿ ನಡೆಸಿಕೊಂಡು ಬಂದಿರುವುದು ಕಾಣುತ್ತದೆ. ಹಾಗೂ ಇವರುಗಳು ತಮ್ಮ ಅಧ್ಯಕ್ಷತೆಯಲ್ಲಿ ಹರಪನಹಳ್ಳಿಯ ಪ್ರತಿ ಮೊಹಲ್ಲಾಗಳಿಂದ ಸಮಾಜದ ಚಿಂತಕರನ್ನು ಸ್ವತಃ ಅವರೇ ಕರೆಯಿಸಿ ಮಾತುಕತೆ ನಡೆಸಿ ಸಂಘಗಳ ಬಗ್ಗೆ ಎಲ್ಲರಲ್ಲಿ ಅರಿವು ಮೂಡಿಸಿ ಕೆಲಸ ಮಾಡಿರುತ್ತಾರೆ. ಸದರಿ ಅಂಜುಮನ್ ಕುರಿತು ಇದರ ಬೆಳವಣಿಗೆಗೆ ಕಾರಣವಾಗಿರುವವರನ್ನು 3 ಭಾಗದಲ್ಲಿ ನಾನು ಗುರುತಿಸಿರುತ್ತೇನೆ. ಮೊದಲನೆಯ ಭಾಗ, ನಮ್ಮ ಹಾಶಿಂ ಸಾಹೇಬರ ಅಧ್ಯಕ್ಷತೆಯಲ್ಲಿ ಅಂಜುಮನ್ ಸಂಸ್ಥೆ ಸ್ಥಾಪಿಸುವ ಸಲುವಾಗಿ ಕೆಲ ಬಡಪಾಯಿಗಳು ಕಷ್ಟಪಟ್ಟು ಶಾಸ್ತ್ರಿ ಬೀಡಿ ಕಟ್ಟುತ್ತಾ ಶಾಸ್ತ್ರಿ ಕಂಪನಿಯಲ್ಲೇ ಕುಳಿತು ಬೀಡಿ ಕಟ್ಟುತ್ತಾ ದುಡಿದಿರುವ ಹಣದಿಂದ ಹಾಗೂ ಸುಮಾರು ಕ್ರೈಸ್ತ ಸಂಖ್ಯೆ 1965-66ರಲ್ಲಿ ಪ್ರತಿ ಸುಗ್ಗಿ ಕಾಲದಲ್ಲಿ ಹೊಲಗಳಿಗೆ ಹೋಗಿ 5 ಸೇರು 10 ಸೇರು ಹಾಗೂ ಕಡಿಮೆ ಬೆಳೆ ಬೆಳೆದವರಿಂದ 2-3 ಸೇರು ಕೂಡ ಜೋಳವನ್ನು ಪಡೆದು ತನ್ನ ಹೆಗಲ ಮೇಲೆ ಜೋಳದ ಚೀಲಗಳನ್ನು ಎತ್ತಿಕೊಂಡು ಬಂದು ಅದನ್ನು ದಲಾಲಿ ಅಂಗಡಿಗಳಿಗೆ ಹಾಕಿ ಅದರಿಂದ ಬಂದಿರುವ ಆದಾಯದಿಂದ ಅಂಜುಮನ್ ಸಂಸ್ಥೆಯನ್ನು ಸ್ಥಾಪಿಸಿರುತ್ತಾರೆ ಎಂದು ತಮ್ಮೆಲ್ಲರ ಗಮನಕ್ಕೆ ತರುತ್ತಿದ್ದೇನೆ. ಇದು ಒಂದು ಭಾಗವಾದರೆ, ಎರಡನೆಯ ಭಾಗ ಕ್ರೈಸ್ತ ಸಂಖ್ಯೆ 1975 ಅಥವಾ 76ರಲ್ಲಿ ಗಣೇಶ್ ಬೀಡಿ ಕಾಂಟ್ರಾಕ್ಟ್ ಪಡೆದು ಬೀಡಿ ಕಟ್ಟುವ ಕಾರ್ಮಿಕರಿಂದ 5 ಪೈಸೆ 10 ಪೈಸೆ ಹಾಗೂ ಕಾಲಕ್ಕೆ ತಕ್ಕಂತೆ 4 ಆಣೆ ಅಂದರೆ 25 ಪೈಸೆ ಅಂಜುಮನ್ ಸಂಸ್ಥೆಗೆ ದೇಣಿಗೆ ರೂಪದಲ್ಲಿ ಹರಪನಹಳ್ಳಿಯ ಎಲ್ಲ ಗಣೇಶ್ ಬೀಡಿ ಕಾಂಟ್ರಾಕ್ಟರ್ಗಳು ತಮ್ಮ ತಮ್ಮ ಕಾರ್ಮಿಕರಿಂದ ಹೇಳಿ ಕೇಳಿ ಖುಷಿಯಿಂದ ಪಡೆದು ಹಾಗೂ ತಮಗೆ ಸಿಗುವ ಆದಾಯದಿಂದ ಅಂದರೆ ಕಾಂಟ್ರಾಕ್ಟರ್ಗಳಿಗೆ ಸಿಗುವ ಆದಾಯದಿಂದ ಅವರುಗಳು ಕೂಡ ಅಂಜುಮನ್ ಸಂಸ್ಥೆಗೆ ದೇಣಿಗೆ ರೂಪದಲ್ಲಿ ನೂರಾರು ರೂಪಾಯಿಗಳನ್ನು ಕೊಡುತ್ತಿರುವುದು ಇತಿಹಾಸವಿದೆ. ಇದರ ಬಗ್ಗೆ ಇನ್ನು ಮುಂದೆ ವಿವರಣೆ ಜಾರಿಯಲ್ಲಿದೆ. ಮುಂದಿನ 2ನೇ ಭಾಗದಲ್ಲಿ ಸದರಿ ಅಂಜುಮನ್ ಸಂಸ್ಥೆಯ ಬೆಳವಣಿಗೆ ಹೇಗಾಯಿತು ಎಂಬುದನ್ನು ಹೇಳುತ್ತಿರುವವರ ಪ್ರತ್ಯೇಕದರ್ಶಿಗಳಾದವರ ಹೆಸರಿನ ಸಮೇತ ತಿಳಿಸಲಾಗುವುದು. ಹಾಗೂ 1967-68ರ ಇಸವಿಯಲ್ಲಿ ಮಾನ್ಯ ಶಾಸ್ತ್ರಿ ಹಾಶಿಂ ಸಾಹೇಬರ ಅಧ್ಯಕ್ಷತೆಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಯಾವುದೇ ದುರುದ್ದೇಶವಿಲ್ಲದೆ ಸದಸ್ಯರಾಗಿ ಸೇವೆ ಸಲ್ಲಿಸಿರುವವರ ಹೆಸರುಗಳು ಕೂಡ ಮುಂದಿನ ಭಾಗದಲ್ಲಿ ಸಾಕ್ಷಿ ಸಮೇತ ತಿಳಿಸಲಾಗುವುದು. ಹಾಗೂ ಗಣೇಶ್ ಬೀಡಿ, ಫೈಜ್ ಬೀಡಿ, 30 ಮಾರ್ಕಿನ ಬೀಡಿ, ಲೈಟ್ ಬೀಡಿ, ಸ್ಟಾರ್ ಬೀಡಿ, ಗೋಲ್ಡನ್ ಬೀಡಿ ಈ ಕಂಪನಿ ಕಾಂಟ್ರಾಕ್ಟರ್ಗಳು ಹಾಗೂ ಮಾಲೀಕರು, ಬೀಡಿ ಕಟ್ಟುವ ಕೂಲಿ ಕಾರ್ಮಿಕರು ಅಂದರೆ ನಮ್ಮ ತಾಯಿ ಅಕ್ಕಂದಿರು ಯಾವ ಮಟ್ಟದಲ್ಲಿ ಅಂಜುಮನ್ ಸಂಸ್ಥೆಗೋಸ್ಕರ ದುಡಿದಿದ್ದಾರೆ ಎನ್ನುವುದು ಮುಂದಿನ ಭಾಗದಲ್ಲಿ ತಿಳಿಸಲಾಗುತ್ತದೆ.